ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶಿಬಾಬರ್ ನೆನಪಿದೆಯಾ? 25/12/2024 ಮಹಾವಾಕ್ಯ. मीठे बच्चे, कदम कदम श्रीमत पर चलना यही हाईएस्ट चार्ट है. जिन बच्चों को श्रीमत का रिगार्ड है वह मुरली जरूर पढ़ेंगे. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆಯುವುದೇ ಹೈಯೆಸ್ಟ್ ಚಾರ್ಟ್ ಆಗಿದೆ. ಯಾವ ಮಕ್ಕಳಿಗೆ ಶ್ರೀಮತದ ಮೇಲೆ ಗೌರವ ಇದೆ ಅವರು ಅವಶ್ಯವಾಗಿ ಮುರಳಿಯನ್ನು ಕೇಳ್ತಾರೆ. ಪ್ರಶ್ನ: ತುಮ್ ಈಶ್ವರ್ ಕೆ ಬಚ್ಚೋं से कौन सा प्रश्न कोई भी पूछ नहीं सकता है. ಬಾಬಾ ಕೇಳ್ತಾರೆ, ನೀವು ಈಶ್ವರನ ಮಕ್ಕಳಿಗೆ ಯಾವ ಪ್ರಶ್ನೆ ಯಾರು ಕೂಡ ಕೇಳಲು ಸಾಧ್ಯ ಇಲ್ಲ. उत्तर: तुम बच्चों से यह कोई भी नहीं पूछ सकता कि तुम राजी खुशी हो, क्योंकि तुम कहते हो हम सदैव राजी है. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ಯಾರೂ ಕೂಡ ಈ ರೀತಿ ಕೇಳಲಿಕ್ಕೆ ಸಾಧ್ಯ ಇಲ್ಲ, ನೀವು ಸದಾ ಖುಷಿ ಇದ್ದೀರಾ, ಚೆನ್ನಾಗಿದ್ದೀರಾ ಅಂತ. ಏಕೆಂದರೆ ನೀವು ಹೇಳ್ತೀರಾ ನಾವು ಸದಾ ಚೆನ್ನಾಗಿದ್ದೇವೆ, ಖುಷಿ ಇದ್ದೇವೆ ಅಂತ. ಪರ್ವಾಹತ್ತಿ ಪಾರ್ ಬ್ರಹ್ಮ ಮೇ ರಹನೆ ವಾಲೆ ಬಾಪ್ ಕಿ ವ ಮಿಲ್ ಗಯ, ಬಾಕಿ ಕಿಸ್ ಬಾತ್ ಕಿ ಪರ್ವಾ ಕರ್ನಿ. ಬಾಬಾ ಹೇಳ್ತಾರೆ, ಚಿಂತೆ ಇತ್ತು, ದೂರದಲ್ಲಿರುವಂತಹ ಅಂದರೆ ಆ ಪರಂಧಾಮದಲ್ಲಿರುವಂತಹ ತಂದೆಯನ್ನು ಮಿಲನ ಮಾಡುವುದು, ಆ ತಂದೆಯನ್ನು ನೋಡೋದು, ಅವ್ರು ಸಿಕ್ಕರು ಅಂದಮೇಲೆ ಇನ್ಯಾವ ಮಾತಿನ ಚಿಂತೆ ಮಾಡೋದು. ತುಂಬಲ್ ಬಿಮಾರ್ ಹೋ ತೋ ಬಿ ಕಹೆಂಗೆ ಹಮ್ ರಾಜಿ ಖುಷಿ ಹೇ. ಬಾಬಾ ಹೇಳ್ತಾರೆ, ಭಲೆ ನೀವು ಅನಾರೋಗ್ಯ ಆಗಿದ್ದರೂ ಕೂಡ ಹೇಳ್ತೀರಾ ನಾವು ಸದಾ ಖುಷಿ ಇದ್ದೇವೆ, ಚೆನ್ನಾಗಿದ್ದೇವೆ ಅಂತ. ईश्वर के बच्चों को किसी बात की परवाह नहीं. बाप जब देखते हैं इन पर माया का वार हुआ है तो पूछते हैं बच्चे राजी खुशी हो. ಈಶ್ವರನ ಮಕ್ಕಳಿಗೆ ಯಾವ ಮಾತಿನ ಚಿಂತೆ? ಬಾಬಾ ಹೇಳ್ತಾರೆ, ಯಾವ ಮಾತಿನ ಚಿಂತೆಯೂ ಇಲ್ಲ. ಬಾಬನು ನೋಡ್ತಾ ಇರ್ತಾರಂತೆ ಯಾವ ಮಕ್ಕಳಿಗೆ ಮಾಯೆ ಪ್ರವೇಶ ಆಗಿರ್ತದೆ ಅಂಥ ಮಕ್ಕಳಿಗೆ ಬಾಬಾ ಕೇಳ್ತಾರಂತೆ, ನೀವು ಚೆನ್ನಾಗಿದ್ದೀರಾ, ಸದಾ ಖುಷಿ ಇದ್ದೀರಾ ಮಕ್ಕಳೇ ಅಂತ. ಓಂ ಶಾಂತಿ. बाप समझाते हैं बच्चों की बुद्धि में यह ज़रूर होगा कि बाबा भी हैं, बाप भी हैं, टीचर और सुप्रीम गुरु भी है. ಬಾಬಾ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ, ಮಕ್ಕಳ ಬುದ್ಧಿಯಲ್ಲಿ ಇದು ಅವಶ್ಯವಾಗಿದೆ, ಬಾಬಾ ತಂದೆನೂ ಹೌದು, ಟೀಚರ್ ಮತ್ತು ಸುಪ್ರೀಂ ಗುರುನೂ ಹೌದು. ಇಸ್ ಯಾದ್ ಮೇ ಜರೂರ್ रहेंगे, ये याद कभी कोई सिखला न सके. ಬಾಬಾ ಹೇಳ್ತಾರೆ, ಈ ನೆನಪಿನಲ್ಲಿ ಅವಶ್ಯವಾಗಿ ಇರ್ತೇವೆ, ಈ ನೆನಪನ್ನು ಯಾರೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಲ್ಪ ಕಲ್ಪ ಬಾಪಿ ಆಕರ್ ಸಿಕ್ಲಾತೆ ಹೇ ವ ಜ್ಞಾನ ಸಾಗರ್ ಪತಿತ್ ಪಾವನ್ ಹೇ. ಶಿವಬಾಬಾ ಹೇಳ್ತಿದ್ದಾರೆ, ಕಲ್ಪ ಕಲ್ಪಕ್ಕೂ ಶಿವಬಾಬನೇ ಬಂದು ಕಲಿಸ್ಕೊಡ್ತಾರೆ. ಶಿವಬಾಬಾ ಜ್ಞಾನಸಾಗರ ಪತಿತ ಪಾವನ ಆಗಿದ್ದಾರೆ. ಯಹ ಭಿ ಸಮझाया जाता है जबकि ज्ञान का तीसरा नेत्र ದಿವ್ಯ ಬುದ್ಧಿ ಮಿಲಿ है. ಬಾಬಾ ಹೇಳ್ತಾರೆ, ಇದೀಗ ತಿಳಿಸ್ಕೊಡ್ಲಾಗ್ತದೆ ಯಾವಾಗ ನಮಗೆ ಜ್ಞಾನದ ಮೂರನೇ ಕಣ್ಣು ಅಂದರೆ ದಿವ್ಯ ಬುದ್ಧಿ ಸಿಕ್ಕಿದೆ. बच्चे बल समझते तो होंगे परंतु बाप को ही भूल जाते हैं तो टीचर फिर गुरु कैसे ಯಾದ ಈಗ. ಬಾಬಾ ಹೇಳ್ತಾರೆ, ತಂದೆಯೇನೋ ಭಲೆ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಆದರೆ ಮಕ್ಕಳು ತಂದೆಯನ್ನೇ ಮರೆತ ಮೇಲೆ ಟೀಚರ್ ಗುರು ಹೇಗೆ ನೆನಪು ಬರ್ತಾರೆ ಅಂತಾರೆ ಬಾಬಾ. ಮಾಯಾ ಬಹುತ್ ಹಿ ಪ್ರಬಲ್ है जो बाप के तीनों रूप को बुला देती है, कहते हम हार खा गए. ಶಿವಬಾಬಾ ಇಲ್ಲಿ ಹೇಳ್ತಾರೆ, ಮಾಯೆ ಬಹಳ ಪ್ರಬಲ ಇದೆ, ತಂದೆಯ 3 ರೂಪವನ್ನು ಕೂಡ ಮರೆತು ಬಿಡ್ತಾರೆ, ಹೇಳ್ತಾರೆ ನಾವು ಸೋತು ಬಿಟ್ವಿ ಅಂತ. यूँ तो कदम कदम में पदम है परंतु हार खाने से पदम कैसे होंगे. ಹಂಗೆ ನೋಡಿದರೆ ಬಾಬಾ ಹೇಳ್ತಾರೆ, ಹೆಜ್ಜೆ ಹೆಜ್ಜೆಗೂ ಅಥವಾ ಹೆಜ್ಜೆ ಹೆಜ್ಜೆಯಲ್ಲೂ ಪದಮ ಇದೆ, ಆದರೆ ಮಾಯಿಗೆ ಸೋತ್ರೆ ಪದಮ ಹೇಗಾಗುತ್ತೆ ಅಂತ ಕೇಳ್ತಾರೆ ಬಾಬಾ. ದೇವತಾओं को ही पदम की निशानी देते हैं, ये ईश्वर की पढ़ाई है. ಬಾಬಾ ಹೇಳ್ತಾರೆ, ದೇವತೆಗಳಿಗೆ ಅವರ ಹೆಜ್ಜೆಯಲ್ಲಿ ಪದ್ಮತ್ವವನ್ನು ತೋರಿಸ್ತಾರೆ, ಅದು ಗುರುತು ತೋರಿಸ್ತಾರೆ, ಇದು ಈಶ್ವರನ ಶಿಕ್ಷಣವಾಗಿದೆ. ऐसे मनुष्य की पढ़ाई कभी हो न सके, बल देवताओं की महिमा की जाती है, फिर भी ऊंचते ऊंच है एक बाप. ಬಾಬಾ ಹೇಳ್ತಿದ್ದಾರೆ, ಈ ರೀತಿ ಮನುಷ್ಯರು ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಮನುಷ್ಯರ ಶಿಕ್ಷಣ ಈ ರೀತಿ ಇರಲಿಕ್ಕೂ ಸಾಧ್ಯ ಇಲ್ಲ. ಬಲೆ ದೇವತೆಗಳ ಮಹಿಮೆ ಮಾಡಲಾಗ್ತದೆ, ಆದರೂ ಕೂಡ ಶ್ರೇಷ್ಠ ಅತಿ ಶ್ರೇಷ್ಠ ಒಬ್ಬ ತಂದೆಯಾಗಿದ್ದಾರೆ. ಬಾಕಿ ಉನ್ಕಿ ಬಡಾಯಿ ಕ್ಯಾ ಹೇ, ಆಜ್ ಗದಾಯಿ ಕಲ್ ರಾಜಾಯಿ. ಬಾಬಾ ಒಂದು ಮಾತು ಹೇಳ್ತಾರೆ, ಬೇರೆಯವ್ರದ್ದೆಲ್ಲ ಏನು ದೊಡ್ಡ ಸ್ತಿಕ್ಕೆ ಇರೋದು ಅಂತ. ಇವತ್ತು ಕತ್ತೆ ದುಡಿತ, ನಾಳೆ ರಾಜ್ಯ ಪಡ್ಕೊಳ್ತಾರೆ. ಅಭಿ ತುಮ್ ಪುರುಷಾರ್ಥ ಕರ್ ಯಾ ಬನ್ ರಹೆ ಹೋ, ಜಾನ್ತೆ ಹೋ
इस पुरुषार्थ में फेल बहुत होते हैं. ಬಾಬಾ ಹೇಳ್ತಾರೆ, ಈಗ ನೀವು ಪುರುಷಾರ್ಥ ಮಾಡಿ ಹೀಗಾಗ್ತಿದ್ದೀರಾ, ತಿಳ್ಕೊಂಡಿದ್ದೀರಾ, ಈ ಪುರುಷಾರ್ಥದಲ್ಲಿ ಫೇಲ್ ಕೂಡ ಭಾಳ ಜನ ಆಗ್ತಾರೆ. ज्ञान तो बहुत सहज है फिर भी इतने थोड़े पास होते हैं क्यों? ಬಾಬಾ ಹೇಳ್ತಾರೆ, ಇಲ್ಲಿ ಜ್ಞಾನ ಭಾಳ ಸಹಜ, ಆದರೆ ಇದರಲ್ಲಿ ಕೆಲವರು ಮಾತ್ರ ಪಾಸ್ ಆಗ್ತಾರೆ. ಯಾಕೆ? माया घड़ी घड़ी बुला देती है. बाप कहते अपना चार्ट रखो परंतु लिख नहीं पाते हैं. ಬಾಬಾ ಹೇಳ್ತಾರೆ, ಮಾಯೆ ಕ್ಷಣ ಕ್ಷಣಕ್ಕೂ ಮರೆಸಿಬಿಡ್ತದೆ. ಬಾಬಾ ಹೇಳ್ತಾರೆ ನಿಮ್ಮ ಚಾರ್ಟ್ ಇಡಿ ಅಂತ, ಆದರೆ ಮಕ್ಕಳು ಬರೆಯೋದಿಲ್ಲ. ಕಹಾ ತಕ್ ಬೈಟ್ಲಿಕ್ಕೆ ಅಗರ್ ಲಿಖತೆ ಭಿ ಹೇ ತೋ ಅಭಿ ಅಪ್ ಕಭಿ ಡೌನ್. ಬಾಬಾ ಒಂದು ಮಾತು ಹೇಳ್ತಿದ್ರು, ಎಲ್ಲಿವರೆಗೆ ಕುತ್ಕೊಂಡು ಬರೀತಾರೆ ಮಕ್ಕಳು? ಅಕಸ್ಮಾತ್ ಬರ್ತಾರೆ ಅಂತ ಇಟ್ಕೊಳ್ಳೋಣ, ಒಂದು ಸಲ ಸ್ಥಿತಿ ಹೆಚ್ಚಿರ್ತದೆ, ಒಂದೊಂದು ಸಲ ಸ್ಥಿತಿ ಕಡಿಮೆ ಆಗಿಬಿಡ್ತದೆ, ಅಪ್ ಆ್ಯಂಡ್ ಡೌನ್ ಅಂತ ಹೇಳ್ತಾರೆ. हाईएस्ट चार्ट उन्हों का होता है जो कदम कदम श्रीमत पर चलते हैं. बाप तो समझेंगे इन विचारों को लज्जा आती होगी. ಬಾಬಾ ಹೇಳ್ತಿದ್ದಾರೆ, ಯಾರು ಹೆಜ್ಜೆ ಹೆಜ್ಜೆಗೆ ಶ್ರೀಮತದಂತೆ ನಡೀತಾರೋ ಅವ್ರದ್ದು ಹೈಯೆಸ್ಟ್ ಚಾರ್ಟ್ ಇರ್ತದೆ. ಇನ್ನು ಬಾಬನು ಕೂಡ ತಿಳ್ಕೊಳ್ತಾರೆ, ಕೆಲವು ಬಡಪಾಯಿಗಳಿಗೆ ನಾಚಿಕೆ ಬರ್ತಿರ್ಬೋದಲ್ವಾ, ನೈ ತೋ ಶ್ರೀಮತ್ ಅಮಲ್ ಮೇ ಲಾನಿ ಚಾಯ್ 1-2% ಮುಷ್ಕಿಲ್ ಲಿಖ್ತೆ ಹೇ. ಇಲ್ಲ ಅಂದರೆ ಬಾಬಾ ಹೇಳ್ತಾರೆ, ಬಾಬನ ಶ್ರೀಮತವನ್ನು ಪ್ರಾಕ್ಟಿಕಲ್ದಲ್ಲಿ ತರಬೇಕು. 1-2% ಕೂಡ ಬರೆಯೋದು ಕಷ್ಟ ಅಂತಾರೆ ಬಾಬಾ. ಶ್ರೀಮತ್ ಕಾ ಇತನಾ ರಿಗಾರ್ಡ್ ನೈ ಹೇ, ಮುರಳಿ ಮಿಲ್ತಿ ಹೇ ತಬ್ ಭಿ ನೈ ಪಡ್ತೆ. ಬಾಬಾ ಹೇಳ್ತಾರೆ, ಶ್ರೀಮತದ ಬಗ್ಗೆ ಅಷ್ಟು ಗೌರವನೂ ಇಲ್ಲ, ಮುರಳಿ ಸಿಕ್ಕರೂ ಕೆಲವು ಮಕ್ಕಳು ಓದೋದಿಲ್ಲ ಅಂತಾರೆ ಬಾಬಾ. ಉನ್ಕೋ ದಿಲ್ ಮೇ ಲಗ್ತಾ ತೋ ಜರೂರ್ ಹೋಗಾ. ಬಾಬಾ ಕಹತೆ ತೋ ಸಚ್ ಹೇ, ಹಮ್ ಮುರಳಿ ನೈ ಪಡ್ತೆ ಹೇ ತೋ ಅವರೋಂಕೋ ಕ್ಯಾ ಸಿಕ್ಲಾಯೆಂಗೆ. ಬಾಬಾ ಹೇಳ್ತಿದ್ದಾರೆ, ಕೆಲವು ಮಕ್ಕಳಿಗೆ ಮನಸ್ಸಿಗೆ ನಾಡ್ತದೆ ಅವಶ್ಯವಾಗಿ. ಬಾಬಾ ಏನೋ ಸತ್ಯ ಹೇಳ್ತಾರೆ, ಆದರೆ ನಾವು ಮುರುಳಿನೇ ಓದೋದಿಲ್ಲ, ಹಾಗಾದರೆ ನಾವು ಬೇರೆಯವ್ರಿಗೇನು ಕಲಿಸ್ತೇವೆ ಅಂತ. ಬಾಬಾ ತೋ ಕಹತೆ ಮುझे ಯಾದ್ ಕರೋ ತೋ ಸ್ವರ್ಗ ಕೆ ಮಾಲಿಕ್ ಬನು. ಇಸ್ಮೇ ಬಾಪ್ ಭಿ ಆ ಗಯಾ, ಪಢಾನೆ ವಾಲಾ ಭಿ ಆ ಗಯಾ. ಬಾಬಾ ಹೇಳ್ತಾರೆ, ನನ್ನ ನೆನ್ಪು ಮಾಡಿ, ನೀವು ಸ್ವರ್ಗಕ್ಕೆ ಮಾಲೀಕರಾಗ್ತೀರಾ. ಇದರಲ್ಲಿ ತಂದೆನೂ ಬಂದರು, ಓದಿಸುವಂತಹ ಟೀಚರು ಬಂದರು. ಸದ್ಗತಿ ದಾತಾ ಭಿ ಆ ಗಯಾ, ಥೋಡೆ ಥೋಡೆ ಅಕ್ಷರ ಮೇ ಸಾರಾ ಜ್ಞಾನ ಆ ಜಾತಾ ಹೈ. ಅದ್ರ ಜೊತೆಗೆ ಸದ್ಗತಿ ದಾತನೂ ಕೂಡ ಬಂದುಬಿಡ್ತಾರೆ. ಸ್ವಲ್ಪ ಅಕ್ಷರದಲ್ಲಿ ಎಲ್ಲ ಜ್ಞಾನ ಬಂದುಬಿಡ್ತದೆ. ಯಾ ತುಮ್ ಆತೆ ಹಿ ಹೋ इसको रिवाइज करने, बल बाप भी यही समझाते हैं क्योंकि तुम खुद कहते हो हम भूल जाते हैं, इसलिए यहाँ आते हैं रिवाइज करने. ಬಾಬಾ ಹೇಳ್ತಿದ್ದಾರೆ, ನೀವು ಹೇಳ್ತೀರಾ ಇದನ್ನು ರಿವೈಸ್ ಮಾಡಬೇಕು ಅಂತ, ಬಲೆ ತಂದೆನೂ ಕೂಡ ಇದನ್ನು ತಿಳಿಸ್ಕೊಡ್ತಾರೆ. ಯಾಕೆಂದರೆ ನಾವು ಸ್ವಯಂ ಹೇಳ್ತೇವೆ, ಯಾಕಂದ್ರೆ ನಾವು ಮರ್ತು ಬಿಡ್ತೀವಲ್ವ, ಅದಕ್ಕೆ ನಾವು ಇಲ್ಲಿ ಬರ್ತೀವಿ ರಿವೈಸ್ ಮಾಡ್ಕೊಳ್ಳಿಕ್ಕೆ. ಭಲ್ ಕೊಯ್ ಕರ್ತೆ ಭಿ ಹೇ ತೋ ಭಿ ರಿವೈಸ್ ನೈ ಹೋತಾ. ಬಾಬಾ ಹೇಳ್ತಾರೆ, ಕೆಲವರು ಮಾಡ್ತಾರೆ ಆದರೆ ರಿವೈಸ್ ಆಗೋದಿಲ್ಲ. ತಕ್ದೀರ್ ಮೇ ನೈ ಹೇ ತೋ ತದ್ಬೀರ್ ಭಿ ಕ್ಯಾ ಕರೆ, ತದ್ಬೀರ್ कराने वाला तो एक ही बाप है, इसमें कोई की पास ಖಾತ್ರಿ ಭಿ ನೈ ಹೋ ಸಕ್ತಿ. ಬಾಬಾ ಹೇಳ್ತಾರೆ, ಅದೃಷ್ಟದಲ್ಲಿ ಇರಲಿಲ್ಲ ಅಂದರೆ ಪುರುಷಾರ್ಥ ಆದರೂ ಏನು ಮಾಡ್ತಾರೆ ಅಂತ. ಇಲ್ಲಿ ಪುರುಷಾರ್ಥ ಮಾಡಿಸುವಂಥವರು ಒಬ್ಬ ತಂದೆಯಾಗಿದ್ದಾರೆ. ಇದರಲ್ಲಿ ಬಾಬಾ ಹೇಳ್ತಾರೆ, ಕಾಳಜಿ ಮಾಡುವಂಥ ಮಾತಿಲ್ಲ, ಅಂದರೆ ಇಲ್ಲಿ ಸ್ಪೆಷಲ್ ಕ್ಲಾಸ್ ಇಟ್ಟು ಅವ್ರಿಗೆ ಮತ್ತೆ ಹೇಳಿಕೊಡುವಂಥ ಮಾತಿಲ್ಲ. ಉಸ್ ಪಢಾಯಿ ಮೇ ತೋ ಎಕ್ಸ್ಟ್ರಾ ಪಢಾನೆ ಲಿಯೇ ಟೀಚರ್ ಕೋ ಬುಲಾತೆ. ಆ ಶಿಕ್ಷಣದಲ್ಲಿ ಎಕ್ಸ್ಟ್ರಾ ಓದಿಸೋದಕ್ಕೋಸ್ಕರ ಟ್ಯೂಷನ್, ಅಂದರೆ ಟ್ಯೂಷನ್ ಹೇಳಲಿಕ್ಕೆ ಟೀಚರನ್ನು ಕರೀತಾರೆ ಅಲ್ಲಿ. ಯಥೋ ತಕ್ದೀರ್ ಬನಾನೆ ಕೆ ಲಿಯೇ ಸಬ್ಕೋ ಏಕ್ ರಸ್ ಪಢಾತೆ ಹೇ. ಆದರೆ ಇಲ್ಲಿ ಬಾಬಾ ಅದೃಷ್ಟ ರೂಪಿಸೋದಕ್ಕೋಸ್ಕರ ಎಲ್ರಿಗೂ ಒಂದೇ ರೀತಿ ಓದಿಸ್ತಾರೆ. ಏಕ್ ಏಕ್ ಕೋ ಅಲಗ್ ಅಲಗ್ ಕಹಾ ತಕ್ ಪಢಾಯೆಂಗೆ, ಕಿತ್ನೆ ಡೇರ್ ಬಚ್ಚೆ ಹೇ. ಬಾಬಾ ಹೇಳ್ತಾರೆ, ನಾನು ಇಲ್ಲಿ ಒಬ್ಬೊಬ್ಬರಿಗೆ ಕೂಡಿಸ್ಕೊಂಡು ಎಲ್ಲಿವರೆಗಂತ ಓದಿಸ್ಲಿ, ಯಾಕಂದರೆ ಭಾಳ ಜನ ಮಕ್ಕಳಿದ್ದಾರೆ ನನಗೆ. ಉಸ್ ಪಢಾಯಿ ಮೇ ಕೊಯ್ ಬಡೆ ಆದ್ಮಿ ಕೆ ಬಚ್ಚೆ ಹೋತೆ ಹೇ, ಆಫರ್ ಕರ್ತೆ ತೋ ಉನ್ಕೋ ಎಕ್ಸ್ಟ್ರಾ ಭಿ ಪಢಾತೆ ಹೇ. ಬಾಬಾ ಲೌಕಿಕದ ಉದಾಹರಣೆ ಕೊಡ್ತಾರೆ. ಆ ಶಿಕ್ಷಣದಲ್ಲಿ ಯಾರಾದರೂ ದೊಡ್ಡ ವ್ಯಕ್ತಿಗಳಿದ್ದರೆ, ದೊಡ್ಡ ಶ್ರೀಮಂತರ ಮಕ್ಕಳಿದ್ದರೆ ಮನೆಗೆ ಕರೆಸ್ತಾರೆ ಅವ್ರಿಗೆ ಎಕ್ಸ್ಟ್ರಾ ನನ್ನ ಮಕ್ಕಳಿಗೆ ಓದಿಸಿ ಅಂತ ಹೇಳಲಿಕ್ಕೆ. ಟೀಚರ್ ಜಾನ್ತೆ ಕಿ ಯಾ ಡಲ್ ಹೇ ಇಸ್ಲಿಯೇ ಪಢಾಕರ್ ಉನ್ಕೋ ಸ್ಕಾಲರ್ಶಿಪ್ ಲಾಯಕ್ ಬನಾತೆ ಹೇ. ಮತ್ತು ಟೀಚರ್ಗೂ ಗೊತ್ತಿರ್ತದೆ ಈ ಮಗು ಡಲ್ ಇದೆ ಅಂಥೇಳಿ, ಅದಕ್ಕೆ ಚೆನ್ನಾಗಿ ಓದಿಸಿ ಆ ಮಗುವನ್ನು ಸ್ಕಾಲರ್ಶಿಪ್ ತೊಗೊಳ್ಳಿಕ್ಕೆ ಯೋಗ್ಯರನ್ನಾಗಿ ಮಾಡಬೇಕಾಗ್ತದೆ. ये टीचर ऐसा नहीं करते हैं, यह तो सभी को एक जैसा पढ़ाते. ಆದರೆ ಇಲ್ಲಿ ಶಿವಬಾಬಾ ಟೀಚರ್ ಆ ರೀತಿ ಮಾಡೋದಿಲ್ಲ. ಇಲ್ಲಿ ಎಲ್ಲ ಮಕ್ಕಳಿಗೂ ಶಿವಬಾಬಾ ಒಂದೇ ರೀತಿ ಓದಿಸ್ತಾರೆ.
एक्स्ट्रा पुरुषार्थ माना टीचर कुछ कृपा करते हैं. ಬಾಬಾ ಹೇಳ್ತಾರೆ ಎಕ್ಸ್ಟ್ರಾ ಪುರುಷಾರ್ಥ ಅಂದರೆ ಟೀಚರ್ ಸ್ವಲ್ಪ ಕೃಪೆ ಮಾಡೋದು. ಬಲ್ ಐಸೆ तो पैसे भी लेते हैं, खास टाइम दे पढ़ाते हैं जिसे वह ಜಾಸ್ತಿ ಪಡ್ಕರ್ ಹೋಶಿಯಾರ್ ಹೋತೆ हैं. ಶಿವಬಾಬಾ ಹೇಳ್ತಾರೆ ಭಲೆ ಅವರು ಅದಕ್ಕೆ ದುಡ್ಡು ತಗೊಳ್ತಾರೆ, ಖಾಸ್ ಟೈಮ್ ಕೊಟ್ಟು ಓದಿಸ್ತಾರೆ, ಅದರಿಂದ ಅವ್ರು ಜಾಸ್ತಿ ಓದಿ ಜಾಣರಾಗ್ತಾರೆ. यह बाप तो सबको एक ही महामंत्र देते हैं, मन मनाओ. बस बाप ही एक पतित पावन है, उनकी ही याद से हम ಪಾವನ್ ಬನೆಂಗೆ. ಇಲ್ಲಿ ತಂದೆ ಎಲ್ರಿಗೂ ಒಂದೇ ಮಹಾಮಂತ್ರ ಕೊಡ್ತಾರೆ, ಮನ್ ಮನಾಬು ಸಾಕಂತಾರೆ ಬಾಬಾ. ತಂದೆ ಒಬ್ಬರೇ ಇಲ್ಲಿ ಪತಿತ ಪಾವನಾಗಿದ್ದಾರೆ, ಅವ್ರ ನೆನಪಿನಿಂದಲೇ ನಾವು ಪಾವನರಾಗ್ತೇವೆ. वह तुम बच्चों के हाथ में है, जितना याद करेंगे उतना पावन बनेंगे. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಎಲ್ಲವೂ ಮಕ್ಕಳ ಕೈಯಲ್ಲೇ ಇದೆ, ಎಷ್ಟು ನೀವು ನೆನಪು ಮಾಡ್ತೀರೋ ಅಷ್ಟು ಪಾವನರಾಗ್ತೀರ. ಸಾರಾ ಮದಾರ್ ಹರೇಕೆ ಪುರುಷಾರ್ಥ ಪರ್ ಹೈ, वह तो तीर्थों पर यात्राएं करने जाते हैं. ಬಾಬಾ ಹೇಳ್ತಿದ್ದಾರೆ ಎಲ್ಲದಕ್ಕೂ ಆಧಾರ ನೀವು ಪ್ರತಿಯೊಬ್ಬ ಮಕ್ಕಳ ಪುರುಷಾರ್ಥದ ಮೇಲಿದೆ. ಇನ್ನು ಅವರೆಲ್ಲ ತೀರ್ಥಯಾತ್ರೆ ಮಾಡಲಿಕ್ಕೆ ಹೋಗ್ತಾರೆ, ಯಾತ್ರೆ ಮಾಡಲಿಕ್ಕೆ ಹೋಗ್ತಾರೆ. एक दो को देखकर भी जाते हैं, तुम बच्चों ने भी बहुत यात्राएं की है, फिर क्या हुआ. ಬಾಬಾ ಹೇಳ್ತಾರೆ ಅಲ್ಲಿ ಒಬ್ಬರು ಇನ್ನೊಬ್ಬರು ನೋಡಿ ಯಾತ್ರೆ ಮಾಡಲಿಕ್ಕೆ ಹೋಗ್ತಾರೆ, ಹಾಗೆ ನೀವು ಮಕ್ಕಳು ಕೂಡ ಬಹಳಷ್ಟು ಯಾತ್ರೆಗಳನ್ನು ಮಾಡಿದ್ರಿ, ಆದರೆ ಮುಂದೇನಾಯಿತು ಅಂತಾರೆ ಬಾಬಾ. नीचे ही गिरते आए हो, यात्रा किस लिए है, इसे क्या मिलेगा, कुछ भी पता नहीं था. ಬಾಬಾ ಹೇಳ್ತಾರೆ ಇನ್ನೂ ಕೆಳಗಿಳಿತಾನೆ ಬಂದ್ರಿ, ನಮ್ಗೆ ಗೊತ್ತೇ ಆಗಲಿಲ್ಲ ನಾವು ಯಾತ್ರೆ ಯಾಕೆ ಮಾಡ್ತಾ ಇದ್ದೀವಿ, ಏನು ಸಿಗ್ತದೆ ಅದರಿಂದ, ಇದು ಯಾವುದನ್ನು ತಿಳ್ಕೊಂಡಿರಲಿಲ್ಲ. ಅಭಿ ತುಮಾರಿ ಹೇ ಯಾದ್ ಕಿ ಯಾತ್ರಾ, ಅಕ್ಷರ ಹಿ ಏಕ್ ಹೇ ಮನ್ ಮನಾಬು. ಬಾಬಾ ಹೇಳ್ತಿದ್ದಾರೆ ಈಗ ನಿಮ್ಮದಾಗಿದೆ ನೆನಪಿನ ಯಾತ್ರೆ, ಅಕ್ಷರನೂ ಕೂಡ ಒಂದೇ ಇದೆ, मन मनाभो. ये यात्रा तुम्हारी अनादि है, वह भी कहते हम यह यात्रा अनादि काल से करते आए हैं. ಬಾಬಾ ಹೇಳ್ತಾರೆ ನಮ್ಮ ಯಾತ್ರೆ ಇದು ಅನಾದಿಯಾಗಿದೆ. ನಾವು ಹೇಳ್ತೇವೆ ಅಥವಾ ಅವರು ಹೇಳ್ತಾರೆ ನಾವು ಈ ಯಾತ್ರೆ ಅನಾದಿ ಕಾಲದಿಂದ ಮಾಡ್ತಾ ಬಂದಿದ್ದೀವಿ ಅಂತ. ಅಭಿ ತುಮ್ ಜ್ಞಾನ ಸಹಿತ कहते हो कि हम कल्प कल्प ये यात्रा करते हैं, ये यात्रा खुद बाप आकर सिखलाते हैं. ಈಗ ನಾವು ಮಕ್ಕಳು ಜ್ಞಾನ ಸಹಿತವಾಗಿ ಹೇಳ್ತೇವೆ ನಾವು ಕಲ್ಪ ಕಲ್ಪಕ್ಕೂ ಈ ಯಾತ್ರೆಯನ್ನು ಮಾಡ್ತೇವೆ. ಈ ಯಾತ್ರೆ ಸ್ವಯಂ ಪರಮಾತ್ಮನೇ ಬಂದು ಕಲಿಸ್ಕೊಡ್ತಾರೆ. ಇಲ್ಲಿ ಉನ್ ಯಾತ್ರಾओं में कितने धक्के खाते हैं, कितना शोर होता है. ಬಾಬಾ ಹೇಳ್ತಾರೆ ಆ ಯಾತ್ರೆಗಳಲ್ಲಿ ಎಷ್ಟು ಪೆಟ್ಟು ತಿಂತಾರೆ, ಎಷ್ಟೆಲ್ಲ ಗಲಾಟೆ ಇರ್ತದೆ. यह यात्रा है डेड साइलेंस की, एक बाप को ही याद करना है, इससे ही पावन बनना है. ಆದರೆ ಈ ಯಾತ್ರೆಯಾಗಿದೆ ಸಂಪೂರ್ಣ ಶಾಂತಿ ಅಂತಾರೆ ಬಾಬಾ. ಒಬ್ಬ ತಂದೆಯನ್ನು ನೆನಪು ಮಾಡಬೇಕು, ಇದರಿಂದಲೇ ಪಾವನ ಆಗಬೇಕಾಗಿದೆ. तुम्हें बाप ने यह सच्ची सच्ची रूहानी यात्रा सिखलाई है, वह यात्राएं तो तुम जन्म जन्मांतर करते ही रहे, फिर भी गाते हैं चारों तरफ लगाए फेरे हरदम दूर रहे ಅಂತ. वह यात्राएं तुम जन्म जन्मांतर करते ही रहे, फिर भी गाते हैं चारों तरफ लगाए फेरे ಭಗವಾನ್ ಸೆ ತೋ ದೂರ ಹಿ ರಹೆ. ಬಾಬಾ ಹೇಳ್ತಿದ್ದಾರೆ ತಂದೆ ನಮಗೆ ಸತ್ಯ ಸತ್ಯ ಆತ್ಮಿಕ ಯಾತ್ರೆಯನ್ನು ಕಲಿಸ್ಕೊಡ್ತಾರೆ. ಆ ಯಾತ್ರೆ ನಾವು ಜನ್ಮ ಜನ್ಮಾಂತರ ಮಾಡ್ತಾನೆ ಬಂದ್ವಿ, ಆದರೂ ಗಾಯನ ಮಾಡ್ತಾರೆ. 4 ಕಡೆ ನಾವೆಲ್ಲ ಚಕ್ಕರ್ ಹಾಕಿದ್ವಿ, ಆದರೂ ಭಗವಂತನಿಂದ ದೂರನೇ ಇದ್ವಿ ಅಂತ. ಯಾತ್ರಾ ಸೆ ಆಕರ್ ಫಿರ್ ವಿಕಾರೋ ಮೇ ಗಿರ್ತೆ ಹೇ ತೋ ಕ್ಯಾ ಫಾಯ್ದಾ. ಬಾಬಾ ಹೇಳ್ತಾರೆ ಯಾತ್ರೆ ಎಲ್ಲ ಮಾಡಿ ಬಂದ ಮೇಲೆ ಮತ್ತೆ ವಿಕಾರಕ್ಕೆ ವಶ ಆದರೆ ಏನು ಲಾಭ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಯಹ ಹೇ ಪುರುಷೋತ್ತಮ ಸಂಗಮ ಯುಗ. ಈಗಂತೂ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಜಬ್ಕಿ ಬಾಪ್ ಆಯೇ ಹೇ, ಏಕ್ ದಿನ ಸಭಿ ಜಾನ್ ಜಾಯಂಗೆ ಕಿ ಬಾಪ್ ಆಯಾ ಹುವಾ ಹೇ. ಬಾಬಾ ಹೇಳ್ತಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗ ಯಾಕೆ ಅಂದರೆ ಇಲ್ಲಿ ತಂದೆ ಬಂದಿದ್ದಾರೆ. ಒಂದಿನ ಎಲ್ಲರೂ ತಿಳ್ಕೊಳ್ತಾರೆ ತಂದೆ ಬಂದಿದ್ದಾರೆ ಅಂತ. भगवान आखिर मिलेगा कैसे, यह तो कोई भी नहीं जानते, कोई तो समझते कुत्ते बिल्ली में मिलेगा. ಬಾಬಾ ಹೇಳ್ತಾರೆ ಹಾಗಾದರೆ ಭಗವಂತ ಒಂದಿನ ಸಿಗ್ತಾರೆ ಹೇಗೆ ಎಲ್ರಿಗೂ, ಇದು ಯಾರೂ ಕೂಡ ತಿಳ್ಕೊಂಡಿಲ್ಲ. ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂದರೆ ನಾಯಿ ಬೆಕ್ಕಿನಲ್ಲಿ ಸಿಗ್ಬೋದೇನೋ ಪರಮಾತ್ಮ ಅಂತ. ಕ್ಯಾ ಇನ್ ಸಬ್ ಮೇ ಭಗವಾನ್ ಮಿಲೇಗಾ, ಕಿತ್ನಾ झूठ है, झूठ ही खाना, झूठ ही पीना, झूठ ही रात बिताना, इसलिए यह है ही झूठ कंड. ಬಾಬಾ ಹೇಳ್ತಾರೆ ಹಾಗಾದರೆ ಇವೆಲ್ಲದರಲ್ಲಿ ಭಗವಂತ ಸಿಗ್ತಾರೇನು, ಎಷ್ಟು ಸುಳ್ಳಿದೆ ಅಂತ ಹೇಳ್ತಾರೆ ಬಾಬಾ.
ಇವತ್ತು ತಿನ್ನೋದು ಸುಳ್ಳು, ಕುಡಿಯೋದು ಸುಳ್ಳು, ಬಾಬಾ ಹೇಳ್ತಾರೆ ರಾತ್ರಿ ಕಳೆಯೋದು ಸುಳ್ಳು, ಅದಕ್ಕೋಸ್ಕರ ಇದಕ್ಕೆ ಸುಳ್ಳು ಖಂಡ ಅಂತ ಹೇಳಲಾಗ್ತದೆ. ಅಂದರೆ ಈ ಜಗತ್ತಿನಲ್ಲಿ ಇವತ್ತು ಪ್ರತಿಯೊಂದು ಸುಳ್ಳಿರುವ ಕಾರಣ ಇದು ಸುಳ್ಳು ಖಂಡ ಅಂತಾರೆ ಬಾಬಾ. सच खंड स्वर्ग को कहा जाता है, भारत ही स्वर्ग था, स्वर्ग में सब भारतवासी थे, आज वही भारतवासी नरक में है. ಬಾಬಾ ಹೇಳ್ತಿದ್ರೆ ಸತ್ಯಖಂಡ ಅಂತ ಸ್ವರ್ಗಕ್ಕೆ ಹೇಳಲಾಗ್ತದೆ. ಭಾರತವೇ ಸ್ವರ್ಗವಾಗಿತ್ತು, ಸ್ವರ್ಗದಲ್ಲಿ ಎಲ್ಲ ಭಾರತವಾಸಿಗಳಿದ್ವಿ, ಇವತ್ತು ಅದೇ ಭಾರತವಾಸಿಗಳು ನರಕದಲ್ಲಿದ್ದಾರೆ. तुम तो मीठे मीठे बच्चे जानते हो, हम बाप से श्रीमत लेकर भारत को फिर से स्वर्ग बना रहे हैं. ಈಗ ನೀವು ಮಧುರಾತಿ ಮಧುರ ಮಕ್ಕಳು ತಿಳ್ಕೊಂಡಿದ್ದೀರಾ, ನಾವು ತಂದೆಯಿಂದ ಶ್ರೀಮತ ಪಡೆದು ಭಾರತವನ್ನು ಮತ್ತೆ ಸ್ವರ್ಗ ಮಾಡ್ತಾ ಇದ್ದೀವಿ. उस समय भारत में और कोई होता ही नहीं, सारा विश्व पवित्र बन जाता है. ಬಾಬಾ ಹೇಳ್ತಾರೆ ಆ ಸಮಯದಲ್ಲಿ ಭಾರತ ಅಲ್ಲಿ ಯಾರೂ ಇರೋದಿಲ್ಲ, ಆ ಭಾರತದಲ್ಲಿ ಯಾರೂ ಇರೋದಿಲ್ಲ ಅಂತಾರೆ ಬಾಬಾ. ಇಡೀ ವಿಶ್ವ ಪವಿತ್ರ ಆಗಿರ್ತದೆ. ಅಭಿ ತೋ ಕಿತ್ನೆ ಡೇರ್ ಕೆ ಡೇರ್ ಧರ್ಮ ಹೇ, ಬಾಪ್ ಸಾರೆ ಝಾಡ್ ಕಿ ನಾಲೆಜ್ ಸುನಾತೆ ಹೇ. ಬಾಬಾ ಹೇಳ್ತಾರೆ ಇವತ್ತು ಎಷ್ಟೆಲ್ಲ ಧರ್ಮಗಳಿದ್ದಾವೆ, ಬಾಬಾ ಇಡೀ ವೃಕ್ಷದ ಜ್ಞಾನ ತಿಳಿಸ್ಕೊಡ್ತಾರೆ. ತುಮೆ ಫಿರ್ಸೆ ಸ್ಮೃತಿ ದಿಲಾತೆ ಹೇ, ತುಮ್ ಸೋ ದೇವತಾ ಥೇ ಫಿರ್ ವೈಶ್ಯ ಶೂದ್ರ ಬನೆ. ನಾವು ಮಕ್ಕಳಿಗೆ ಬಾಬಾ ಮತ್ತೆ ಸ್ಮೃತಿ ಮಾಡಿಸ್ಕೊಡ್ತಾರೆ, ಅಂದರೆ ನೆನಪು ಮಾಡಿಸ್ಕೊಡ್ತಾರೆ. ನೀವೇ ದೇವತೆಗಳಿದ್ರಿ ಮಕ್ಕಳೇ, ನಂತರ ವೈಶ್ಯ ಶೂದ್ರರಾದ್ರಿ ಅಂತ. ಅಭಿ ತುಮ್ ಬ್ರಾಹ್ಮಣ ಬನೆ ಹೋ, ಈ ಅಕ್ಷರ ಕಭಿ ಕೊಯ್ ಸನ್ಯಾಸಿ ಉದಾಸಿ ವಿದ್ವಾನ್ ದ್ವಾರ ಸುನೆ ಹೇ ಕೇಳ್ತಾರೆ ಬಾಬಾ. ಮತ್ತೆ ನೀವೇ ಬ್ರಾಹ್ಮಣರಾದ್ವಿ, ಈ ಅಕ್ಷರ ನೀವು ಎಂದಿಗಾದರೂ ಯಾರಾದರೂ ಸನ್ಯಾಸಿಗಳು ಹೇಳಿರೋದನ್ನು, ಧರ್ಮಸ್ಥಾಪಕರು ಹೇಳಿರೋದನ್ನು, ವಿದ್ವಾನ್ ಪಂಡಿತರು ಹೇಳಿರೋದನ್ನು ನೀವೆಲ್ಲಾದರೂ ಕೇಳಿದ್ದೀರಾ ಅಂತಾರೆ ಬಾಬಾ. ಈ ಹಂಸೋಕ ಅರ್ಥ ಬಾಪ್ ಕಿತ್ನಾ ಸಹಜ ಕರ್ಕೆ ಸುನಾತೆ ಹೇ. ಈ ಹಂಸೋದ ಅರ್ಥವನ್ನು ಬಾಬಾ ನಾವು ಮಕ್ಕಳಿಗೆ ಎಷ್ಟು ಸಹಜವಾಗಿ ತಿಳಿಸ್ಕೊಡ್ತಾರೆ, ಸಹಜ ಮಾಡಿ ತಿಳಿಸ್ತಾರೆ. ಹಂಸೋ ಮಾನ ಮಯಾತ್ಮ, ಹಮ್ ಆತ್ಮ ऐसे ऐसे चक्र लगाते हैं, वह तो कह देते हम आत्मा सो ಪರಮಾತ್ಮ, ಪರಮಾತ್ಮ ಸೋ ಹಮ್ ಆತ್ಮ. ಬಾಬಾ ಹೇಳ್ತಿದ್ದಾರೆ ಹಂಸೋ ಅಂದ್ರೆ ನಾನು ಆತ್ಮನಾಗಿದ್ದೀನಿ, ನಾನಾತ್ಮ ಈ ರೀತಿ ಚಕ್ರದಲ್ಲಿ ಸುತ್ತೇನೆ, ಅಂದರೆ ನಾನಾತ್ಮನೇ ದೇವತೆಯಾಗಿದ್ದೆ, ನಾನಾತ್ಮನೇ ಕ್ಷತ್ರಿಯ ವೈಶ್ಯ ಶೂದ್ರ, ಈಗ ಬ್ರಾಹ್ಮಣನಾಗಿದ್ದೀನಿ ಅಂತ ಈ ಥರ ಚಕ್ರದಲ್ಲಿ ಬರ್ತೇನೆ. ಅವರೇನು ಹೇಳ್ತಾರೆ ಅಂದರೆ ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಅಂತ. ಏಕ್ ಬಿ ನಹಿ ಜಿಸ್ಕೋ ಹಂಸೋ ಕಾ ಅರ್ಥ ಕಾ ಪತಾ ಹೋ, ಬಾಪ್ कहते ये जो ಹಂಸೋ ಕಾ ಮಂತ್ರ है ಸದಾ ಬುದ್ಧಿ ಮೇ ಯಾದ್ रहना चाहिए. ಬಾಬಾ ಹೇಳ್ತಾರೆ ಅವರು ಒಬ್ಬರಿಗೂ ಗೊತ್ತಿಲ್ಲ ಹಂಸೋದ ಅರ್ಥ ಏನು ಅಂತ. ಬಾಬಾ ಹೇಳ್ತಾರೆ ಹಂಸೋದ ಮಂತ್ರ ಏನಿದೆ ಸದಾ ಬುದ್ಧಿಯಲ್ಲಿ ನೆನ್ಪಿಟ್ಕೊಳ್ಬೇಕು ಅಂತ. ನೈ ತೋ ಚಕ್ರವರ್ತಿ ರಾಜ ಕೈಸೆ ಬನೆಂಗೆ, ವತ್ತು 84 का अर्थ भी नहीं समझते हैं. ಬಾಬಾ ಹೇಳ್ತಾರೆ ಇಲ್ಲಾಂದರೆ ಚಕ್ರವರ್ತಿ ರಾಜ ಹೇಗಾಗ್ತೀರಾ, ಅವರಂತೂ 84 ಜನ್ಮಗಳ ಅರ್ಥನೂ ಕೂಡ ತಿಳ್ಕೊಂಡಿಲ್ಲ. ಭಾರತ್ ಕಾ ಹಿ ಉತ್ಥಾನ और पतन गाया हुआ है, ಸತೋ ಪ್ರಧಾನ್ ಸತೋ ರಜೋ ತಮೋ. ಬಾಬಾ ಹೇಳ್ತಾರೆ ಭಾರತದ ಉತ್ಥಾನ ಮತ್ತು ಭಾರತದ ಪತನ ಅಂತ ಗಾಯನ ಮಾಡಲಾಗ್ತದೆ. ಸತೋ ಪ್ರಧಾನ ಇದ್ದಂಥವರು ಸತೋ ಆದ್ವಿ, ರಜೋ ತಮೋದಲ್ಲಿ ಬಂದ್ವಿ, ಸೂರ್ಯವಂಶಿ ಚಂದ್ರವಂಶಿ ವೈಶ್ಯವಂಶಿ ಶೂದ್ರವಂಶಿ. ಬಾಬಾ ಹೇಳ್ತಾರೆ ಈಗ ನಾವೆಲ್ಲರೂ ಬ್ರಾಹ್ಮಣ ವಂಶಿಯಾಗಿದ್ದೇವೆ. ಅಭಿ ತುಮ್ ಬಚ್ಚೋं को सब कुछ मालूम पड़ गया है, एक बाप बीज रूप को ही ज्ञान का सागर कहा जाता है. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳಿಗೆ ಎಲ್ಲವೂ ಗೊತ್ತಾಯಿತು, ಒಬ್ಬ ತಂದೆ ಬೀಜ ರೂಪ ಆಗಿದ್ದಾರೆ, ಅವ್ರಿಗೆ ಜ್ಞಾನದ ಸಾಗರ ಅಂತ ಹೇಳಲಾಗ್ತದೆ. वही सृष्टि चक्र में नहीं आते हैं, ऐसे नहीं कि हम आत्मा सो परमात्मा बन जाते हैं. ಬಾಬಾ ಹೇಳ್ತಾರೆ ಅವರು ಈ ಸೃಷ್ಟಿ ಚಕ್ರದಲ್ಲಿ ಬರೋದಿಲ್ಲ, ಈ ಥರನೂ ಅಲ್ಲ ನಾವು ಆತ್ಮನೇ ಪರಮಾತ್ಮ ಆಗ್ತೀವಿ. ನಹಿ ಬಾಪ್ ಆಪ್ ಸಮಾನ್ ನಾಲೆಜ್ಫುಲ್ ಬನಾತೆ, ಇಲ್ಲ ಅಂತಾರೆ ಬಾಬಾ. ತಂದೆ ನಮ್ಮನ್ನು ತಮ್ಮ ಸಮಾನ ನಾಲೆಜ್ಫುಲ್ಲನ್ನಾಗಿ ಮಾಡ್ಕೊಳ್ತಾರೆ. आप समान गॉड नहीं बनाते, इन बातों को अच्छी रीति समझना चाहिए, तभी बुद्धि में चक्र चल सकता है. ಶಿವಬಾಬಾ ತನ್ನ ಸಮಾನ ನಮ್ಮನ್ನು ಗಾಡ್ ಮಾಡ್ಕೊಳ್ಳೋದಿಲ್ಲ. ಈ ಮಾತುಗಳನ್ನು ಚೆನ್ನಾಗಿ ಅಂದರೆ ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ಬೇಕು, ಆವಾಗಲೇ ಬುದ್ಧಿಯಲ್ಲಿ ಚಕ್ರ ಓಡ್ತದೆ ಅಥವಾ ಅದು ತಿರುಗ್ತಾ ಇರ್ತದೆ. ತುಮ್ ಬುದ್ಧಿ ಸೆ ಸಮझ सकते हो कि हम कैसे 84 के चक्र में आते हैं. ಬಾಬಾ ಹೇಳ್ತಾರೆ ನೀವು ಬುದ್ಧಿಯಿಂದ ತಿಳ್ಕೊಳ್ಬೋದು ನಾವು ಹೇಗೆ 84 ಜನ್ಮಗಳ ಚಕ್ರದಲ್ಲಿ ಬರ್ತೇವೆ. ಇಸ್ಮೇ ಸಮಯ वर्ण वंशावली सब आ जाते हैं, इस नॉलेज से ही ऊंचते ऊंच बनते हैं. ಬಾಬಾ ಹೇಳ್ತಾರೆ ಇದರಲ್ಲಿ ಸಮಯ ವರ್ಣ ವಂಶಾವಳಿ ಎಲ್ಲವೂ ಬರ್ತದೆ.
ಈ ಜ್ಞಾನದಿಂದಲೇ ಶ್ರೇಷ್ಠಾತಿ श्रेष्ठरागते। नॉलेज होगी तो औरों को भी देंगे। उन स्कूलों में इम्तिहान होता है तो पेपर आदि भराते हैं। ಬಾಬಾ ಒಂದು ಮಾತು ಹೇಳ್ತಾರೆ, ಜ್ಞಾನ ಇದ್ದರೆ ನೀವು ಬೇರೆಯವ್ರಿಗೂ ಕೊಡ್ತೀರಾ. ಹೇಗೆ ಆ ಶಾಲೆಗಳಲ್ಲಿ ಪರೀಕ್ಷೆ ಇರ್ತದೆ ಅಂದಾಗ ಪರೀಕ್ಷೆಯ ಫಾರ್ಮ್ ತುಂಬಿಸ್ತಾರೆ. पेपर विलायत से आते हैं, जो विलायत में पढ़ते होंगे उनमें भी कोई बड़ा एजुकेशन मिनिस्टर होगा तो जांच करते होंगे। ಬಾಬಾ ಹೇಳ್ತಾರೆ ಕೆಲವು ಪೇಪರ್ಗಳು ವಿದೇಶದಿಂದ ಬರ್ತವೆ. ಯಾರು ವಿದೇಶದಲ್ಲಿ ಓದ್ತಿರ್ತಾರಲ್ಲ ಅದರಲ್ಲೂ ಕೆಲವರು ಬಾಬಾ ಹೇಳ್ತಾರೆ ಎಜುಕೇಷನ್ ಮಿನಿಸ್ಟ್ರ್ ಏನಿರ್ತಾರೆ ಅವರು ಕೂಡ ಅದನ್ನೆಲ್ಲ ಚೆಕ್ ಮಾಡ್ತಿರ್ಬೋದಲ್ವ. ಯಹಾ ತುಮಾರೆ ಪೇಪರ್ಸ್ ಕಿ ಕೌನ್ ಜಾಂಚ್ ಕರೆಗ, ತುಮ್ ಖುದ್ ಹಿ ಕರೆಂಗೆ. ಬಾಬಾ ಕೇಳ್ತಾರೆ, ಹಾಗಾದ್ರೆ ಇಲ್ಲಿ ನಿಮ್ಮ ಪೇಪರನ್ನು ಯಾರು ಚೆಕ್ ಮಾಡ್ತಾರೆ? ನೀವು ಸ್ವಯಮೇ ಮಾಡ್ತೀರಿ. ಖುದ್ ಜೋ ಚಾಹಿಯೇ ಸೋ ಬನೋ, ಪಡ್ಕರ್ ಜೋ ಪದ್ ಬಾಪ್ ಸೆ ಚಾಹೋ ವ ಲೇ ಲೋ. ಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ, ನೀವೇನಾಗಬೇಕಂತೀರೋ ಅದಾಗ್ಬೋದು. ಓದಿ ತಂದೆಯಿಂದ ಯಾವ ಪದವಿಯನ್ನು ಪಡ್ಕೊಳ್ಬೇಕೋ ಪಡ್ಕೊಳ್ಬೋದು. जितना बाप को याद करेंगे दूसरों की सर्विस करेंगे उतना ही फल मिलेगा. ಬಾಬಾ ಹೇಳ್ತಾರೆ, ಎಷ್ಟು ನೀವು ತಂದೆಯನ್ನು ನೆನಪು ಮಾಡ್ತೀರೋ ಬೇರೆಯವರ ಸೇವೆ ಮಾಡ್ತೀರೋ ಅಷ್ಟೇ ಫಲ ಸಿಗ್ತದೆ. उन्हें सर्विस करने की फिक्र रहेगी कि राजधानी स्थापन हो रही है तो प्रजा भी तो चाहिए. ಬಾಬಾ ಒಂದು ಮಾತು ಹೇಳ್ತಾರೆ, ಯಾರಿಗೆ ಸೇವೆ ಮಾಡುವಂತಹ ಚಿಂತೆ ಇರ್ತದಲ್ಲ ಅವ್ರು ಅಂದ್ಕೊಳ್ತಾರೆ ರಾಜಧಾನಿ ಸ್ಥಾಪನೆ ಆಗ್ತಿದೆ ಅಂದಾಗ ಪ್ರಜೆಗಳನ್ನು ತಯಾರು ಮಾಡಬೇಕಲ್ವ. ವಹ ವಜೀರ್ ಆದಿ ಕಿ ದರ್ಕಾರ ನಹಿ रहती. यहाँ तो जब अक्ल कम होता है तब वज़ीर की दरकार होती है. ಶಿವಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಮಂತ್ರಿ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಯಾಕೆ ಮಂತ್ರಿ ಬೇಕು ಅಂತಂದರೆ ಸ್ವಲ್ಪ ಬುದ್ಧಿಶಕ್ತಿ ಕಡಿಮೆ ಆಗಿಬಿಡುತ್ತದೆ. यहाँ बाप के पास भी राय लेने आते हैं, बाबा पैसा है क्या करे, ದಂಧಾ ಕೈಸಾ ಕರೆ. ಇಲ್ಲಿಯೂ ಕೂಡ ಬಾಬನ ಹತ್ರ ಸಲಹೆ ತೊಗೊಳ್ಳಿಕ್ಕೆ ಬರ್ತಾರೆ. ಬಾಬಾ ನಮ್ಮ ಹತ್ರ ಇಷ್ಟು ದುಡ್ಡಿದೆ, ಏನು ಮಾಡೋದು, ಉದ್ಯೋಗ ಹೇಗೆ ಮಾಡೋದು? ಬಾಬಾ कहते ये दुनिया के धंधे आदि की बात यहाँ नहीं लाओ. हाँ कोई दिल शिकस्त हो जाए तो थोड़ा बहुत आथत देने के लिए बता देते हैं. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಆ ಜಗತ್ತಿನ ಉದ್ಯೋಗದ ಮಾತು ನನ್ನ ಹತ್ರ ತೊಗೊಂಡು ಬರಬೇಡಿ ಅಂತ. ಕೆಲವೊಮ್ಮೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಸ್ವಲ್ಪ ಮಕ್ಕಳಿಗೆ ಹೇಳ್ತಾರೆ, ಹೀಗೆ ಮಾಡಿ ಅಂತ ಬಾಬಾ ಸಲಹೆನೂ ಕೊಡ್ತಾರೆ. ಲೇಕಿನ್ ಯಾ ಮೇರಾ ಕೋಯಿ ದಂಧಾ ನಹೀ ಹೈ, ಮೇರಾ ದಂಧಾ ಹೈ ತುಮೆ ಪತಿತ್ ಸೆ ಪಾವನ್ ಬನಾಕರ್ ವಿಶ್ವ ಕಾ ಮಾಲಿಕ್ ಬನಾನಿಕ್. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಇದೆಲ್ಲ ನನ್ನ ಉದ್ಯೋಗ ಅಲ್ಲ. ನನ್ನ ಉದ್ಯೋಗ ಏನು ಅಂದರೆ ನಿಮ್ಮನ್ನು ಪತಿತರಿಂದ ಪಾವನ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡೋದು. ತುಮಕೋ ಬಾಪ್ ಸೆ ಶ್ರೀಮತ್ ಸದಾ ಲೇತೆ ರಹನಾ ಹೈ, ಅಭಿ ತೋ ಸಭಿ ಕಿ ಹೈ ಆಸುರಿ ಮತ್. ಮತ್ತೆ ಹೇಳ್ತಾರೆ ಬಾಬಾ, ನೀವು ತಂದೆಯ ಶ್ರೀಮತ ಸದಾ ಪಡಿತಾ ಇರಬೇಕು. ಈಗಂತೂ ಎಲ್ಲರದ್ದು ಆಸುರಿ ಮತ ಆಗಿದೆ. वहाँ तो सुखधाम है, वहाँ कभी ऐसे नहीं पूछेंगे कि राज़ी ಖುಷಿ ಹೋ. ಬಾಬಾ ಹೇಳ್ತಾರೆ ಅದಂತೂ ಸುಖಧಾಮವಾಗಿದೆ, ಅಲ್ಲಿ ಯಾರೂ ನಮಗೆ ಈ ರೀತಿ ಕೇಳೋದಿಲ್ಲ, ಚೆನ್ನಾಗಿದ್ದೀರಾ, ಸದಾ ಖುಷಿ ಇದ್ದೀರಾ, ತಬಿಯತ್ ಟೀಕ್ ಹೇ, ಆರೋಗ್ಯ ಚೆನ್ನಾಗಿದೆಯಾ, ಈ ಅಕ್ಷರ ಯಾಹಿ ಪೂಛಾ ಜಾತಾ ಹೈ. ಬಾಬಾ ಹೇಳ್ತಾರೆ ಇದೆಲ್ಲ ಅಕ್ಷರ ಇಲ್ಲಿ ಕೇಳಲಾಗ್ತದೆ. वहाँ यह अक्षर होता ही नहीं, ದುಃಖಧಾಮ್ ಕಿ ಕೋಯಿ ಅಕ್ಷರ ಹಿ नहीं. ಬಾಬಾ ಹೇಳ್ತಾರೆ ಅಲ್ಲಿ ಯಾವ ಅಕ್ಷರನೂ ಇರೋದಿಲ್ಲ, ದುಃಖಧಾಮದ ಯಾವ ಅಕ್ಷರನೂ ಅಲ್ಲಿರೋದಿಲ್ಲ. ಪರಂತು ಬಾಪ್ ಜಾನ್ತೆ हैं बच्चों में माया की प्रवेशता होने के कारण बाप पूछ सकते हैं कि ठीक ठाक राज़ी ಖುಷಿ ಹೋ. ಆದರೆ ಬಾಬನಿಗೆ ಗೊತ್ತು, ಕೆಲವೊಂದು ಸಲ ಮಕ್ಕಳಲ್ಲಿ ಮಾಯೆ ಪ್ರವೇಶತೆ ಆಗಿರುವ ಕಾರಣ ಬಾಬಾ ಅಂತಹ ಮಕ್ಕಳಿಗೆ ಕೇಳ್ತಾರೆ, ಸದಾ ಖುಷಿ ಇದ್ದೀರಾ, ಸದಾ ಕಾಲಕ್ಕೂ ಚೆನ್ನಾಗಿದ್ದೀರಾ. ಮನುಷ್ಯ यहाँ के अक्षर को तो समझ ना सके, कोई मनुष्य पूछे तो कह सकते हो कि हम ईश्वर के बच्चे हैं, हमसे क्या कुछ खैराफत पूछते हो. ಬಾಬಾ ಒಂದು ಮಾತು ಹೇಳ್ತಾರೆ, ಮನುಷ್ಯರು ಇಲ್ಲಿ ಅಕ್ಷರವನ್ನು ತಿಳ್ಕೊಳ್ಳೋದೇ ಇಲ್ಲ. ಕೆಲವು ಮನುಷ್ಯರು ಕೇಳ್ತಾರಂತೆ, ಅಂದರೆ ಅವ್ರು ಕೇಳಿದ್ರೂ ಕೂಡ ನಾವು ಹೇಳಬೇಕಂತೆ, ನಾವು ಈಶ್ವರನ ಮಕ್ಕಳಾಗಿದ್ದೀವಿ, ಇದರಲ್ಲಿ ಏನು ನೀವು ನಮಗೆ ಕೇಳ್ತೀರಾ, ನಾವು ಯಾವಾಗಲೂ ಚೆನ್ನಾಗೇ ಇದ್ದೀವಲ್ಲ, ನಾವು ಸದಾ ಖುಷಿನೇ ಇದ್ದೀವಲ್ಲ. ಪರ್ವಹತ್ತಿ ಪಾರ ಬ್ರಹ್ಮ ಮೇ ರಹನೆ ವಾಲೆ ಬಾಪ್ ಕಿ ಅಬೋ ಮಿಲ್ ಗಯ ಅಬ್ ಕ್ಯಾ ಪರ್ವ. ಬಾಬಾ ಒಂದು ಮಾತು ಹೇಳ್ತಾರೆ, ನಮಗೆ ಚಿಂತೆ ಇತ್ತು, ಯಾವ ಪರಮಧಾಮದಲ್ಲಿ ಅಂದರೆ ಬ್ರಹ್ಮನಲ್ಲಿ ಇರುವಂತಹ ತಂದೆಯನ್ನು ಮಿಲನ ಮಾಡೋದು, ಭೇಟಿಯಾಗೋದು, ಈಗ ಅವ್ರು ಸಿಕ್ಕರು, ಈಗಿನ್ನೇನು ಚಿಂತೆ. ಯ ಹಮೇಶ ಯಾದ್ ರಹನಾ ಚಾಹಿ, ಹಮ್ ಕಿಸ್ಕೆ ಬಚ್ಚೆ ಹೇ, ಯ ಬಿ ಬುದ್ಧಿ ಮೇ ಜ್ಞಾನ ಹೇ. ಬಾಬಾ ಹೇಳ್ತಾರೆ ಇದು ಯಾವಾಗಲೂ ನೆನಪಿರಬೇಕು, ಸದಾ ಕಾಲಕ್ಕೂ ನಾವು ಯಾರ ಮಕ್ಕಳಾಗಿದ್ದೇವೆ,
ಇದು ಬುದ್ಧಿಯಲ್ಲಿ ಜ್ಞಾನ ಇದೆ. जब हम पावन बन जाएंगे फिर लड़ाई शुरू होगी, तुमसे पूछेंगे जरूर. ಬಾಬಾ ಒಂದು ಮಾತು ಹೇಳ್ತಾರೆ, ಯಾವಾಗ ನಾವು ಪಾವನ ಆಗ್ತೀವೋ ಆವಾಗ ಯುದ್ಧ ಶುರು ಆಗ್ತದೆ. ಆವಾಗ ನಮಗೆಲ್ಲರೂ ಕೇಳ್ತಾರೆ ಅವಶ್ಯವಾಗಿ, ತುಮ್ ಕಹೆಂಗೆ ಹಮ್ ತೋ ಸದೈವ ರಾಜಿ ಹೇ, ಬಿಮಾರ್ ಬಿ ಹೋ ತೋ ಬಿ ರಾಜಿ ಹೇ. ನೀವು ಹೇಳ್ತೀರ, ಅವಾಗ ಅವ್ರಿಗೆ ಉತ್ತರ ಕೊಡ್ತೀರ, ನಾವು ಸದಾ ಖುಷಿ ಇದ್ದೇವೆ, ಅನಾರೋಗ್ಯ ಇದ್ರೂ ಕೂಡ ನಾವು ಸದಾ ಖುಷಿಯಾಗಿದ್ದೇವೆ ಅಂತಲೇ ಹೇಳ್ತೇವೆ. ಬಾಬಾ ಕಿ ಯಾದ್ ಮೇ ಹೋ ತೋ ಸ್ವರ್ಗ ಸೆ ಬಿ ಯಹಾ ಜಾಸ್ತಿ ರಾಜಿ ಹೋ. ಶಿವಬಾಬಾ ಒಂದು ಮಾತು ಹೇಳ್ತಿದ್ದಾರೆ, ನಾವು ಶಿವಬಾಬನ ನೆನಪಿನಲ್ಲಿ ಇದ್ವಿ ಅಂದರೆ ಸ್ವರ್ಗಕ್ಕಿಂತಲೂ ಜಾಸ್ತಿ ಇಲ್ಲಿ ನಾವು ಖುಷಿಯಾಗಿರ್ತೇವೆ. ಜಬ್ಕಿ ಸ್ವರ್ಗ ಕಿ ಬಾದಶಾಹಿ ದೇನೆ ವಾಲಾ ಬಾಪ್ ಮಿಲಾ ಹೇ, ಹಮ್ಕೋ ಕಿತ್ನಾ ಲಾಯಕ್ ಬನಾತೆ ಹೇ, ಫಿರ್ ಹಮ್ಕೋ ಕ್ಯಾ ಪರ್ವಾ ಹೇ. ಬಾಬಾ ಹೇಳ್ತಾರೆ, ಸ್ವರ್ಗದ ರಾಜ್ಯಭಾಗ್ಯ ಕೊಡುವಂಥ ತಂದೆನೇ ನಮಗೆ ಸಿಕ್ಕಿದ್ದಾರೆ, ನಮ್ಮನ್ನಲ್ಲಿ ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ. ಹಾಗಾದರೆ ನಮ್ಗೆ ಇನ್ನೇನು ಚಿಂತೆ, ನಾವು ನಿಶ್ಚಿಂತ ಅಂದರೆ ತಂದೆಯ ನೆನಪಿನಲ್ಲಿ ಖುಷಿ ಇದ್ದೇವೆ. ईश्वर के बच्चों को किस चीज़ की परवाह, ಆ ದೇವತಾओं को भी परवाह नहीं. ಬಾಬಾ ಹೇಳ್ತಾರೆ, ನೀವು ಈಶ್ವರನ ಮಕ್ಕಳು ಅಂದಮೇಲೆ ಯಾವ ವಸ್ತುವಿನ ಚಿಂತೆ ನಿಮಗೆ ಅಂತಾರೆ ಬಾಬಾ. ಅಲ್ಲಿ ದೇವತೆಗಳು ಕೂಡ ಚಿಂತೆ ಮಾಡೋದಿಲ್ಲ. ದೇವತಾओं के ऊपर है ईश्वर, तो ईश्वर के बच्चों की क्या परवाह हो सकती है. ಬಾಬಾ ಹೇಳ್ತಾರೆ, ದೇವತೆಗಳಿಗಿಂತಲೂ ದೊಡ್ಡವನು ಈಶ್ವರ. ಹಾಗಾದರೆ ನಾವು ಈಶ್ವರನ ಮಕ್ಕಳು ಅಂದಮೇಲೆ ಇನ್ನೇನು ಚಿಂತೆ ಬರಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಬಾಬಾ ಹಮ್ಕೋ ಪಡಾ ರಹೆ ಹೇ, ಬಾಬಾ ಹಮಾರಾ ಟೀಚರ್ ಸದ್ಗುರು ಹೇ. ಬಾಬಾ ಹೇಳ್ತಾರೆ, ಇಲ್ಲಿ ಶಿವಬಾಬಾ ನಮ್ಗೆ ಓದಿಸ್ತಿದ್ದಾರೆ, ಶಿವಬಾಬಾ ನಮಗೆ ಟೀಚರ್ ಸದ್ಗುರು ಆಗಿದ್ದಾರೆ. ಬಾಬಾ ಹಮಾರೆ ऊपर ताज रखते हैं, इसको इंग्लिश में कहते हैं ಕ್ರೌನ್ ಪ್ರಿನ್ಸ್. ಬಾಬಾ ಇಲ್ಲಿ ಹೇಳ್ತಾರೆ, ಶಿವಬಾಬಾ ನಮ್ಮ ತಲೆ ಮೇಲೆ ಕಿರೀಟ ಇಡ್ತಾರೆ, ಇದನ್ನು ಇಂಗ್ಲೀಷ್ನಲ್ಲಿ ಹೇಳಲಾಗ್ತದೆ ಕ್ರೌನ್ ಪ್ರಿನ್ಸ್ ಅಂದರೆ ಕಿರೀಟಧಾರಿ ರಾಜ್ಕುಮಾರ ಅಂತ. ಬಾಪ್ ಕಾ ತಾಜ್ ಬಚ್ಚಾ ಪಹನೇಗ, ತಂದೆಯ ಕಿರೀಟವನ್ನು ಮಗ ಧರಿಸ್ಕೊಳ್ತಾನೆ. ತುಮ್ ಸಮझ सकते हो सत्युग में सुख ही सुख है, प्रैक्टिकल में वह सुख तब पाएंगे जब वहाँ जाएंगे. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಳ್ಬೋದು, ಸತ್ಯುಗದಲ್ಲಿ ಸುಖನೇ ಸುಖ ಇದೆ, ಪ್ರಾಕ್ಟಿಕಲ್ದಲ್ಲಿ ನೀವು ಆ ಸುಖವನ್ನು ಯಾವಾಗ ಪಡ್ಕೊಳ್ತೀರಂದ್ರೆ ನೀವು ಅಲ್ಲಿ ಹೋದಾಗ. ವತ್ ತುಮ್ ಹಿ ಜಾನು ಸತ್ಯುಗ್ ಮೇ ಕ್ಯಾ ಹೋಗಾ, ಯ ಶರೀರ್ ಚೋಡ್ ಹಮ್ ಕಹಾ ಜಾಯೆಂಗೆ. ಬಾಬಾ ಹೇಳ್ತಾರೆ, ಇದನ್ನು ನೀವೇ ತಿಳ್ಕೊಳಕ್ಕೆ ಸಾಧ್ಯ, ಸತ್ಯುಗದಲ್ಲಿ ಏನಿರ್ತದೆ. ಬಾಬಾ ಹೇಳ್ತಾರೆ, ಈ ಶರೀರ ಬಿಟ್ಟು ನಾವು ಎಲ್ಲಿ ಹೋಗ್ತೇವೆ. ಅಭಿ ತುಮಕೋ ಪ್ರಾಕ್ಟಿಕಲ್ ಮೇ ಬಾಪ್ ಪಡಾ ರಹೆ ಹೇ, ತುಮ್ ಜಾನ್ತೆ ಹೋ ಸಚ್ ಸಚ್ ಹಮ್ ಸ್ವರ್ಗ ಮೇ ಜಾತೆ ಹೇ. ಈಗ ನೀವು ಪ್ರಾಕ್ಟಿಕಲ್ದಲ್ಲಿ ಅಂದರೆ ಈಗ ನಮಗೆ ಬಾಬಾ ಪ್ರಾಕ್ಟಿಕಲ್ದಲ್ಲಿ ಓದಿಸ್ತಿದ್ದಾರೆ, ನೀವು ತಿಳ್ಕೊಂಡಿದ್ದೀರಾ ಸತ್ಯ ನಾವು ಸ್ವರ್ಗಕ್ಕೆ ಹೋಗ್ತೇವೆ. ವ ಜೋ ಕಹತೆ ಹೇ ಫಲಾನಾ ಸ್ವರ್ಗ ಮೇ ಗಯಾ, ಪರಂತು ಉನ್ಹೇ ಪತಾ ಹಿ ನಹೀ ಸ್ವರ್ಗ ಔರ್ ನರ್ಕ ಕಿಸ್ಕೋ ಕಹಾ ಜಾತಾ ಹೈ. ಶಿವಬಾಬಾ ಹೇಳ್ತಿದ್ದಾರೆ, ಅಲ್ಲಿ ಯಾರಾದರೂ ಸತ್ತರೆ ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತಾರೆ, ಆದರೆ ಅವರಿಗೆ ಸ್ವರ್ಗ ನರಕ ಇದು ಯಾವುದ್ರ ಬಗ್ಗೆನೂ ಗೊತ್ತೇ ಇಲ್ಲ. ಕಲ್ಪಕಿ ಆಯು ಹಿ ಲಾಖೋ ವರ್ಷ ಲಿಖದಿ ಹೇ, ಅಲ್ಲಿ ಕಲ್ಪದ ಆಯುಷ್ಯವನ್ನು ಲಕ್ಷಾಂತರ ವರ್ಷ ಅಂತ ಬರೆದ್ರು. ಜನ್ಮ ಜನ್ಮಾಂತರಿಯ ಜ್ಞಾನ ಸುಂತೆ ಗಿರ್ತೆ ಆಯ್. ಬಾಬಾ ಹೇಳ್ತಾರೆ, ಜನ್ಮ ಜನ್ಮಾಂತರ ಜ್ಞಾನ ಕೇಳಿ ಕೆಳಗಿಳಿತಾನೆ ಬಂದ್ರಿ. ಅಭಿ ತುಮಾರಿ ಬುದ್ಧಿ ಮೇ ಹೇ ಕಿ ಹಮ್ ಕಹಾ ಸೆ ಕಹಾ ಆಕರ್ ಗಿರೆ ಹೇ. ಈಗ ನಾವು ಮಕ್ಕಳ ಬುದ್ಧಿಯಲ್ಲಿದೆ, ನಾವೆಲ್ಲಿದ್ದವರು ಎಲ್ಲಿ ಬಂದು ಬಿದ್ದಿದ್ದೀವಿ ಅಂತ. ಸತ್ಯುಗ್ ಸಿ ಗಿರ್ತೆ ಹಿ ಆಯೆ ಹೇ, ಅಭಿ ಹಮ್ ಇಸ್ ಪುರುಷೋತ್ತಮ ಸಂಗಮ ಯುಗ್ ಪರ್ ಪਹੁಂಚೆ. ಬಾಬಾ ಹೇಳ್ತಾರೆ, ಸತ್ಯುಗದಿಂದ ಬೀಳ್ತಾನೆ ಬಂದ್ವಿ ನಾವು, ಈಗ ನಾವು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದು ತಲುಪಿದ್ದೇವೆ. ಕಲ್ಪ ಬಾಪ್ ಆತೆ ಹೇ ಪಡಾನೆ, ಬಾಪ್ ಕೆ ಪಾಸ್ ತುಮ್ ರಹತೆ ಹೋನ. ಬಾಬಾ ಹೇಳ್ತಾರೆ, ಕಲ್ಪ ಬಾಬನ ಹತ್ರ ಓದ್ಲಿಕ್ಕೆ ಬರ್ತೇವೆ ನಾವು ಬಾಬನ ಹತ್ರ ಇರ್ತೀವಲ್ವ. ಯಹಿ ಹಮಾರಾ ಸಚ್ಚಾ ಸದ್ಗುರು ಹೇ ಜೋ ಮುಕ್ತಿ ಜೀವನ್ ಮುಕ್ತಿ ಕಾ ರಾಸ್ತಾ ಬತಾತೆ ಹೇ. ಇವರೇ ನಮ್ಮ ಸತ್ಯ ಸದ್ಗುರು ಆಗಿದ್ದಾರೆ, ಅವರು ಮುಕ್ತಿ ಜೀವನ್ ಮುಕ್ತಿಯ ದಾರಿ ತೋರಿಸ್ತಾರೆ. ಜೈಸೆ ಯಾ ಬಾಬಾ ಬಿ ಸೀಖ್ತೆ ಹೇ ಐಸೆ ಇನ್ಕೋ ದೇಖ್ ತುಮ್ ಬಚ್ಚೆ ಬಿ ಸೀಖ್ತೆ ಹೋ. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಬಾಬಾ ನಮಗೆ ಮುಕ್ತಿ ಜೀವನ್ ಮುಕ್ತಿಯ ದಾರಿನೂ ಹೇಳ್ತಾರೆ, ಹೇಗೆ ಬಾಬನೂ ಇಲ್ಲಿ ಕಲಿತಾರೆ, ಹಾಗೆ ಅವರನ್ನು ನೋಡಿ ನಾವು ಮಕ್ಕಳು ಕೂಡ ಕಲ್ಕೊಳ್ತೇವೆ. ಕದಮ್ ಕದಮ್ ಪರ್ ಸಾವಧಾನಿ ರಖನಿ ಹೋತಿ ಹೇ, ಮನಸಾ ವಾಚಾ ಕರ್ಮಣ ಬಹುತ್ ಶುದ್ಧ ರಖನಾ ಹೇ. ಬಾಬಾ ಹೇಳ್ತಾರೆ, ಹೆಜ್ಜೆಗೂ ಇಲ್ಲಿ ಎಚ್ಚರಿಕೆ ಇಟ್ಕೋಬೇಕಾಗ್ತದೆ. ಮನಸಾ ವಾಚಾ ಕರ್ಮಣ ಭಾಳ ಶುದ್ಧ ಇರಬೇಕಂತಾರೆ ಬಾಬಾ. ಅಂದರ್ ಕೋಯಿ ಬಿ ಗಂದಗಿ ನೈ ಹೋನಿ ಚಾಹಿ. ಬಾಪ್ಕೋ ಗಡಿ ಗಡಿ ಬಚ್ಚೆ ಭೂಲ್ ಜಾತ್. ಬಾಬಾ ಹೇಳ್ತಾರೆ, ಒಳಗಡೆ ಯಾವುದೇ ಕೊಳಕುತನ ಇರಬಾರ್ದು. ತಂದೆಯನ್ನು ಕ್ಷಣಕ್ಕೂ ಮಕ್ಕಳು ಮರೆತು ಬಿಡ್ತಾರೆ. ಬಾಪ್ಕೋ ಬೋಲ್ನೆ ಸೆ ಬಾಪ್ ಕಿ ಶಿಕ್ಷಾ ಬಿ ಭೂಲ್ ಜಾತೆ ಹೇ. ಬಾಬಾ ಹೇಳ್ತಾರೆ, ಇಲ್ಲಿ ತಂದೆಯನ್ನು ಮರೆಯೋದ್ರಿಂದ ತಂದೆ ಶಿಕ್ಷಣವನ್ನು ಕೂಡ ಮರೆತು ಬಿಡ್ತಾರೆ. ಹಮ್ ಸ್ಟೂಡೆಂಟ್ ಹೇ ಯಬಿ ಭೂಲ್ ಜಾತೆ ಹೇ,
ಹೈ ಬಹುತ್ ಸಹಜ. ಬಾಬಾ ಹೇಳ್ತಾರೆ ನಾವು ವಿದ್ಯಾರ್ಥಿಗಳಾಗಿದ್ದೀವಿ, ಇದನ್ನು ಕೂಡ ಮರ್ತು ಬಿಡ್ತಾರೆ. ಹಂಗೆ ನೋಡಿದ್ರೆ ಭಾಳ ಸಹಜ ಇದೆ. ಬಾಪ್ ಕಿ ಯಾದ್ ಮೇ ಹಿ ಕರಾಮತ್ ಹೈ, ಐಸಿ ಕರಾಮತ್ ಅವ್ರ ಕೊಯ್ ಬಿ ಬಾಪ್ ಸಿಕ್ಲಾ ನಾ ಸಕೆ. ಬಾಬಾ ಹೇಳ್ತಾರೆ ಇಲ್ಲಿ ತಂದೆಯ ನೆನಪಿನಲ್ಲಿಯೇ ಪರಿಶ್ರಮ ಇರೋದು. ಇಂಥ ಪರಿಶ್ರಮ ಇನ್ಯಾರು ಅಂದರೆ ಯಾವ ತಂದೆನೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಸ್ ಕರಾಮತ್ ಸೇ ತಮೋ ಪ್ರಧಾನ್ ಸೇ ಸತೋ ಪ್ರಧಾನ್ ಬಂತೆ. ಈ ಪುರುಷಾರ್ಥ ಈಗೇನು ಬಾಬಾ ನಮಗೆ ಕಲಿಸ್ಕೊಡ್ತಾರೆ, ಈ ಪುರುಷಾರ್ಥದಿಂದಲೇ ನಾವು ತಮೋ ಪ್ರಧಾನ ಇದ್ದವರು ಸತೋಪ್ರಧಾನರಾಗ್ತೇವೆ. ಈ ಪುರುಷಾರ್ಥ ಮಾಡೋದನ್ನು ತಂದೆನೇ ಕಲಿಸ್ತಾರೆ ನಮಗಿಲ್ಲಿ. तुम बच्चे जानते हो शिव बाबा ने ब्रह्मा द्वारा आदि सनातन देवी देवता धर्म की स्थापना की है, जो धर्म सत्युग और त्रेता आधा कल्प चलता है. ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಶಿವಬಾಬಾ ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದರು. ಯಾವ ಧರ್ಮ ಸತ್ಯುಗ ಮತ್ತು ತ್ರೇತಾ ಅಂದರೆ ಅರ್ಧ ಕಲ್ಪ ನಡೀತದೆ ಅದು. ಫಿರ್ ದೂಸರೆ ಧರ್ಮ ವಾಲೆ ಬಾದ್ ಮೇ ವೃದ್ಧಿ ಕೋ ಪಾತೆ, ಇನ್ನು ಬೇರೆ ಧರ್ಮದವರು ನಂತರ ವೃದ್ಧಿ ಪಡ್ಕೊಳ್ತಾರೆ. जैसे क्राइस्ट आया, पहले तो बहुत थोड़े थे, जब बहुत हो जाए तब राजा ही कर सके. ಬಾಬಾ ಹೇಳ್ತಾರೆ ಕ್ರೈಸ್ತ ಬಂದ, ಆ ಕ್ರೈಸ್ತ ಬಂದಾಗ ಕ್ರಿಶ್ಚಿಯನ್ರ ಸಂಖ್ಯೆ ಭಾಳ ಕಡಿಮೆ ಇತ್ತು. ಯಾವಾಗ ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆಗ್ತದೋ ಆವಾಗ ಅವ್ರು ರಾಜ್ಯ ಆಳಲಿಕ್ಕೆ ಸಾಧ್ಯ ಆಗ್ತದೆ. ಕ್ರಿಶ್ಚಿಯನ್ ಧರ್ಮ ಅಭಿ ತಕ್ ಹೈ, ವೃದ್ಧಿ ಹೋತಿ रहती है. ಬಾಬಾ ಹೇಳ್ತಾರೆ ಈಗಿನವರೆಗೂ ಕ್ರಿಶ್ಚಿಯನ್ ಧರ್ಮ ಇದೆ, ಅದು ವೃದ್ಧಿ ಆಗ್ತಾ ಹೋಗ್ತದೆ. वे जानते हैं कि क्राइस्ट द्वारा हम क्रिश्चियन बने हैं. आज से 2000 ವರ್ಷ ಪಹಲೆ ಕ್ರೈಸ್ಟ್ ಆಯಾ ಥಾ. ಬಾಬಾ ಹೇಳ್ತಾರೆ ಅವ್ರು ತಿಳ್ಕೊಂಡಿದ್ದಾರೆ ಕ್ರೈಸ್ತನ ಮೂಲಕ ನಾವು ಕ್ರಿಶ್ಚಿಯನ್ರಾದ್ವಿ. ಇವತ್ತಿಗೆ 2000 ವರ್ಷಗಳ ಮೊದಲು ಕ್ರೈಸ್ತ ಬಂದಿದ್ದ. अब ವೃದ್ಧಿ ಹೋ ರही है, ಕ್ರಿಶ್ಚಿಯನ್ ಕಹೆಂಗೆ ಹಮ್ ಕ್ರೈಸ್ಟ್ ಕೆ ಹೇ. ಬಾಬಾ ಹೇಳ್ತಾರೆ ಈಗ ವೃದ್ಧಿ ಆಗ್ತಿದೆ ಅವ್ರ ಸಂಖ್ಯೆ. ಕ್ರಿಶ್ಚಿಯನ್ರು ಹೇಳ್ತಾರೆ ನಾವೆಲ್ಲ ಕ್ರೈಸ್ತನ ಮಕ್ಕಳು ಅಂತ. ಪಹಲೆ ಏಕ ಕ್ರೈಸ್ಟ್ ಆಯಾ, ಫಿರ್ ಉನ್ಕಾ ಧರ್ಮ ಸ್ಥಾಪನ ಹೋತಾ ಹೇ, ವೃದ್ಧಿ ಹೋತಿ ಜಾತಿ ಹೇ. ಬಾಬಾ ಹೇಳ್ತಾರೆ ಮೊದಲಿಗೆ ಒಬ್ಬ ಕ್ರೈಸ್ತ ಬಂದ, ನಂತರ ಅವರ ಧರ್ಮ ಸ್ಥಾಪನೆ ಆಗ್ತದೆ, ವೃದ್ಧಿ ಆಗ್ತಾ ಹೋಗ್ತದೆ. ಏಕ್ ಸೆ ದೋ, ದೋ ಸೆ ಚಾರ್, ಫಿರ್ ಐಸೆ ವೃದ್ಧಿ ಹೋತಿ ಜಾತಿ ಹೇ. ಬಾಬಾ ಹೇಳ್ತಾರೆ 1ರಿಂದ 2, 2ರಿಂದ 4 ಹೀಗೆ ಅವ್ರ ಸಂಖ್ಯೆ ವೃದ್ಧಿ ಆಗ್ತಾ ಹೋಗ್ತದೆ. ಅಭಿ ದೇಖೋ ಕ್ರಿಶ್ಚಿಯನ್ ಕಾ ಝಾಡ್ ಕಿತ್ನಾ ಹೋ ಗಯಾ ಹೇ, ಫೌಂಡೇಶನ್ ಹೇ ದೇವಿ ದೇವತಾ ಘರಾನಾ, ಇಸ್ಲಿಯೇ ಬ್ರಹ್ಮಾ ಕೋ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ ಈಗ ನೋಡ್ರಿ ಕ್ರಿಶ್ಚಿಯನ್ರು ವೃಕ್ಷ ಎಷ್ಟು ದೊಡ್ಡದಾಗಿದೆ, ಬೆಳೆದು ಬಿಟ್ಟಿದೆ ಅಂತಾರೆ ಬಾಬಾ. ಫೌಂಡೇಶನ್ ಆ್ಯಕ್ಚುಲಿ ಅಡಿಪಾಯ ಇರೋದು ದೇವಿ ದೇವತಾ ಮನೆತನದ್ದು. ಅದಕ್ಕೋಸ್ಕರ ಬ್ರಹ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳಲಾಗ್ತದೆ. ಪರಂತು ಭಾರತವಾಸಿಯೋं को यह भूल गया है कि हम परमपिता परमात्मा शिव के ಡೈರೆಕ್ಟ್ ಬಚ್ಚೆ ಹೇ. ಆದರೆ ಏನು ಮಾಡೋದು, ಈ ಭಾರತವಾಸಿಗಳು ಮರ್ತು ಬಿಟ್ಟಿದ್ದಾರೆ ನಾವು ಆ ಪರಂಪಿತ ಪರಮಾತ್ಮ ಶಿವನ ಡೈರೆಕ್ಟ್ ಮಕ್ಕಳು ಅನ್ನೋದನ್ನು. क्रिश्चियन भी समझते आदिदेव होकर गए हैं जिसके अब मनुष्य ವಂಶಾವಳಿ है. ಕ್ರಿಶ್ಚಿಯನ್ರು ಕೂಡ ತಿಳ್ಕೊಳ್ತಾರೆ ಆದಿದೇವ ಇದ್ದು ಹೋದ ಅಂತ, ಅದಕ್ಕೋಸ್ಕರ ಇದು ಮನುಷ್ಯ ವಂಶಾವಳಿ ಅಂತ. ಬಾಕಿ ವ ಮಾನೆಂಗೆ तो अपने ಕ್ರೈಸ್ಟ್ ಕೋ ಬುದ್ಧ ಕೋ ಫಾದರ್ ಸಮಸ್ತೆ ಹೇ. ಬಾಬಾ ಹೇಳ್ತಾರೆ ಇನ್ನು ಅವರು ಒಪ್ಕೊಳ್ಳೋದು ತಮ್ಮ ಕ್ರೈಸ್ತನನ್ನು ಬುದ್ಧನನ್ನು ತಂದೆ ಅಂತ ಹೇಳ್ತಾರೆ. ಸಿಜ್ರಾ ಹೇನ ಜೈಸೆ ಕ್ರೈಸ್ಟ್ ಕಾ ಯಾದ್ಗಾರ್ ಕ್ರಿಶ್ಚಿಯನ್ ದೇಶ್ ಮೇ ಹೇ. ಬಾಬಾ ಹೇಳ್ತಿದ್ರೆ ಅವ್ರದ್ದು ಒಂಥರ ವಂಶಾವಳಿ ಇದ್ದ ಹಾಗೆ, ಹೇಗೆ ಕ್ರೈಸ್ತನ ಯಾದ್ಗಾರ್ ಕ್ರಿಶ್ಚಿಯನ್ ದೇಶದಲ್ಲಿದೆ. ವೈಸೆ ತುಮ್ ಬಚ್ಚೋನೆ ಯಹಾ ತಪಸ್ಯಾ ಕಿ ಹೇ, ತಬ್ ತುಮಾರಾ ಭಿ ಯಾದ್ಗಾರ್ ಯಹಾ ಹೇ. ಬಾಬಾ ಹೇಳ್ತಾರೆ ಹೇಗೆ ನೀವು ಮಕ್ಕಳು ಇಲ್ಲಿ ತಪಸ್ ಮಾಡಿದ್ದೀರಿ ಅನ್ನೋದಕ್ಕೆ ನಿಮ್ಮದು ಯಾದ್ಗಾರ್ ಈ ಮೌಂಟ್ ಅಬೂದಲ್ಲಿದೆ ಅಂತ ಬಾಬಾ ಹೇಳ್ತಾರೆ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणा के लिए मुख्य सार, डेड साइलेंस की सच्ची सच्ची रूहानी यात्रा करनी है. हम सो का मंत्र सदा याद रखना है, तब चक्रवर्ती ರಾಜ ಬನೆಂಗೆ. ಬಾಬಾ ಹೇಳ್ತಿದ್ರೆ ಡೆಡ್ ಸೈಲೆನ್ಸಿನ ಸತ್ಯ ಆತ್ಮಿಕ ಯಾತ್ರೆ ಮಾಡಬೇಕು. ಹಂಸೋದ ಮಂತ್ರ ಸದಾ ನೆನ್ಪಿಟ್ಕೊಳ್ಬೇಕು, ಆಗ ನಾವು ಚಕ್ರವರ್ತಿ ರಾಜರಾಗ್ತೇವೆ. ಸೆಕೆಂಡ್, ಮನ್ಸಾ ವಾಚಾ ಕರ್ಮಣ ಬಹುತ್ ಶುದ್ಧ रहना है, ಅಂದರ್ कोई भी ಗಂದಗಿ ನ ಹೋ. ಬಾಬಾ ಹೇಳ್ತಾರೆ ಮನ್ಸಾ ವಾಚಾ ಕರ್ಮಣ ಬಹಳ ಶುದ್ಧವಾಗಿರಬೇಕು, ಒಳಗಡೆ ಯಾವುದೇ ಕೊಳಕುತನ ಇರಬಾರ್ದು. ಕದಂ ಕದಂ ಪರ್ ಸಾವಧಾನಿ ರಖನಿ ಹೇ, ಶ್ರೀಮತ್ ಕಾ ರಿಗಾರ್ಡ್ ರಖನಾ ಹೇ. ಬಾಬಾ ಹೇಳ್ತಾರೆ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆ ಇರಬೇಕು,
ಶ್ರೀಮತಕ್ಕೆ ಗೌರವ ಕೊಡಬೇಕು. वरदान निर्माणता के गुण को धारण कर सबको सुख देने वाले सुख देवा ಸುಖ ಸ್ವರೂಪ ಭವ. ನಿರ್ಮಾಣತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಎಲ್ಲರಿಗೂ ಸುಖ ಕೊಡುವಂತಹ ಸುಖ ದೇವ ಸುಖ ಸ್ವರೂಪರಾಗಿರಿ. आप महान आत्माओं की निशानी है निर्माणता. जितना निर्माण होंगे उतना सर्व द्वारा मान प्राप्त होगा. ಬಾಬಾ ಹೇಳ್ತಿದ್ದಾರೆ ತಾವು ಮಹಾನ್ ಆತ್ಮಗಳ ಗುರುತೇ ನಿರ್ಮಾಣತೆ. ಎಷ್ಟು ನೀವು ನಿರ್ಮಾಣ ಆಗ್ತಿರೋ ಅಷ್ಟೇ ಸರ್ವರ ಮೂಲಕ ನಿಮಗೆ ಮಾನ್ಯತೆ ಗೌರವ ಪ್ರಾಪ್ತಿಯಾಗ್ತದೆ. ಜೋ ನಿರ್ಮಾಣ ಹೇ ವ ಸಬ್ಕೋ ಸುಖ ದೇಂಗೆ. ಯಾರು ನಿರ್ಮಾಣರು ಅಂದರೆ ನಿರಹಂಕಾರಿಗಳು ಅಂತ ಹೇಳ್ತಾರಲ್ಲ, ಯಾವುದೇ ಇಚ್ಛೆಗಳನ್ನು ಇಟ್ಕೊಂಡು ಸೇವೆ ಮಾಡೋದಾಗಲಿ ಈ ಥರ ಇರೋದಿಲ್ಲ. ನಿರ್ಮಾಣ ಇದ್ದಾಗ ಅವರೆಲ್ಲರಿಗೂ ಸುಖ ಕೊಡುವಂಥವರಾಗಿರ್ತಾರೆ. ಜಹಾ ಬಿ ಜಾಯಂಗೆ ಜೋ ಬಿ ಕರೆಂಗೆ ವ ಸುಖದಾಯಿ ಹೋಗ. ಬಾಬಾ ಹೇಳ್ತಾರೆ ಇಂಥವರು ಎಲ್ಲಿ ಹೋದ್ರೂ ಇವ್ರು ಏನು ಮಾಡಿದ್ರೂ ಸುಖ ಕೊಡುವಂಥದ್ದೇ ಇರ್ತದೆ ಅಂತಾರೆ ಬಾಬಾ. ತೋ ಜೋ ಬಿ ಸಂಬಂಧ ಸಂಪರ್ಕ ಮೇ ಆಯೆ ವ ಸುಖಕ್ಕೆ ಅನುಭೂತಿ ಕರೆ. ಬಾಬಾ ಹೇಳ್ತಾರೆ ಯಾರಿಲ್ಲಿ ಇಂಥವರ ಸಂಬಂಧ ಸಂಪರ್ಕದಲ್ಲಿ ಬರ್ತಾರಲ್ಲ ಅವ್ರು ಸುಖದ ಅನುಭೂತಿಯನ್ನೇ ಮಾಡ್ತಾರೆ. ಇಸ್ಲಿಯೇ ಆ ಬ್ರಾಹ್ಮಣ ಆತ್ಮಾओं का गायन है ಸುಖಕ್ಕೆ ಸಾಗರಕ್ಕೆ ಬಚ್ಚೆ ಸುಖ ಸ್ವರೂಪ್ ಸುಖದೇ. ಅದಕ್ಕೋಸ್ಕರ ನಾವು ಬ್ರಾಹ್ಮಣ ಆತ್ಮಗಳ ಗಾಯನವಾಗಿದೆ ಸುಖದ ಸಾಗರನ ಮಕ್ಕಳು ಸುಖ ಸ್ವರೂಪ ಸುಖ ದೇವರು. तो सबको ಸುಖ ದೇತೆ ಅವ್ರು ಸುಖ ಲೇತೆ ಚಲೋ. ಬಾಬಾ ಹೇಳ್ತಾರೆ ಎಲ್ರಿಗೂ ಸುಖ ಕೊಡ್ತಾ ನೀವು ಸುಖ ಪಡಿತಾ ಹೋಗಿ. ಕೊಯ್ ಆಪ್ಕೋ ದುಃಖ ದೇ ತೋ ಲೇನಾ ನಹಿ. ಬಾಬಾ ಹೇಳ್ತಾರೆ ಯಾರಾದರೂ ನಿಮಗೆ ದುಃಖ ಕೊಟ್ಟರು ನೀವು ಆ ದುಃಖವನ್ನು ಸ್ವೀಕಾರ ಮಾಡಬೇಡಿ ಅಂತಾರೆ ಬಾಬಾ. ಸ್ಲೋಗನ್ सबसे बड़े ज्ञानी वह है जो ಆತ್ಮಾಭಿಮಾನಿ रहते हैं. ಬಾಬಾ ಇಲ್ಲಿ ಒಂದು ಮಾತು ಹೇಳ್ತಾರೆ, ಯಾರು ಆತ್ಮಾಭಿಮಾನಿಯಾಗಿರ್ತಾರೋ ಅವರೇ ಎಲ್ಲಕ್ಕಿಂತ ದೊಡ್ಡ ಜ್ಞಾನಿಗಳು ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.